ಫ್ರೆಂಡ್ಸ್, ನಾನು ಇವಾಗ ಮಸಾಲೆ ಟೀ ಮಾಡ್ತಿದ್ದೀನಿ. ಇದು ಕುಡಿಯೋದ್ರಿಂದ ಕಫ ಕಟ್ಟಿದರೆ ಕಫ ಹೋಗುತ್ತೆ, ಕೆಮ್ಮು ನೆಗಡಿ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಿಮ್ಗೆಲ್ಲರಿಗೂ ಸಹ ಗೊತ್ತಿರುತ್ತೆ, ಆದ್ರೂ ನನಗೆ ಗೊತ್ತಿರಲಿಲ್ಲ. ನಾನು ಆಮೇಲೆ ಎಲ್ಲ ಕಲ್ತ್ಕೊಂಡಿದ್ದು, ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏಲಕ್ಕಿ ಮತ್ತು ಲವಂಗ, ಮೆಣಸು, ಶುಂಠಿ, ಬೆಲ್ಲ ಮತ್ತು ನೀರು, ಹಾಲು ಇದಿಷ್ಟು ಬೇಕು. ಮತ್ತು ಇದರಲ್ಲೇ ಟೀನಲ್ಲಿ 10 ಥರ ಮಾಡ್ತೀನಿ ನಾನು. ಅದರಲ್ಲಿ ಇದು ಕೆಮ್ಮು ನೆಗಡಿ ಹೋಗಲಿಕ್ಕೆ ಮತ್ತು ಗಂಟಲೆಲ್ಲ ಕ್ಲಿಯರ್ ಆಗುತ್ತೆ ಇದು ಮಾಡೋದ್ರಿಂದ. ಆದ್ದರಿಂದ ಇದು ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ. ಈ ಟೀ ಪುಡಿಗೆ ನಾನು ಏಲಕ್ಕಿ, ಲವಂಗ, ಕಾಳುಮೆಣಸು, ಅದೇ ಕರಿಮೆಣಸು ಅಂತೀರ ನೋಡಿ, ಅದು ಇವಿಷ್ಟನ್ನು ಜಜ್ಜಿ ಒಳಗಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾನು ಕುದಿಯುವಾಗ ಅದರಲ್ಲಿ ಸೇರಿಸ್ತೀನಿ, ತೋರಿಸ್ತೀನಿ. ಫ್ರೆಂಡ್ಸ್, ಸ್ಟವ್ ಹಚ್ಚಿದ್ದೀನಿ. ಒಂದು ಲೋಟ ನೀರು ಹಾಕಿದ್ದೀನಿ. ಮತ್ತು ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ, ಟೀ ಪುಡಿ ಹಾಕ್ತೀನಿ. ನಂತರ ಶುಂಠಿ, ಜಜ್ಜಿರೋ ಶುಂಠಿ ಹಾಕ್ತೀನಿ. ಇದಿಷ್ಟು ಚೆನ್ನಾಗಿ ಕುದ್ದ ಮೇಲೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಅದು ಸೂಪರಾಗಿ ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ. ಶುಂಠಿ, ಏಲಕ್ಕಿ, ಲವಂಗ ಮತ್ತು ಮೆಣಸು ಎಲ್ಲ ಒಳ್ಳೆ ಸುವಾಸನೆ ಬರ್ತಾ ಇದೆ. ಹಿಂಗೆ ಕುದಿಬೇಕು ಅದು ಸುಮಾರು ಇವಾಗ ಹಾಲು ಸೇರಿಸ್ತೀನಿ ಇದಕ್ಕೆ. ಇದು ಕುದಿಬೇಕು ಚೆನ್ನಾಗಿ. ನಂತರ ಬೆಲ್ಲ ಹಾಕ್ತೀನಿ ನಾನು. ಇವಾಗ ಫ್ರೆಂಡ್ಸ್, ಅದು ಚೆಂದ ಗುಡ್ ಸ್ಮೆಲ್ ಬರ್ತಾ ಇದೆ. ಬೆಲ್ಲ ಹಾಕ್ತೀನಿ ಮತ್ತು ಚೆನ್ನಾಗಿ ಕುದೀತಾ ಇದೆ. ಯಾವಾಗೂ ಫ್ರೆಂಡ್ಸ್, ಟೀಗೆ ಒಂದು ಸ್ವಲ್ಪ ಬೆಲ್ಲ ಅಥವಾ ಸ್ವೀಟು, ನೀವು ಸಕ್ಕರೆನೇ ಹಾಕಿ ಬೆಲ್ಲನೇ ಹಾಕಿ ಸ್ವಲ್ಪ ಹೆಚ್ಚಾಗಿರಬೇಕು, ಆವಾಗಲೇ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಇದು ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಮಸಾಲೆ ಟೀ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಮಾಡಿ, ನೀವು ಕುಡೀರಿ, ಟೇಸ್ಟ್ ನೋಡಿ, ಮತ್ತು ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.